ಆತ್ಮೀಯ ವೀಕ್ಷಕರೇ ನಮಸ್ತೆ. ಷಷ್ಠಿ ಮಹೋತ್ಸವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇಗುಲದ ಚಂಪಾಷಷ್ಠಿ ಮಹೋತ್ಸವದ ವಿಶೇಷ ದಿನದಂದು ನಾವಿದ್ದೇವೆ. ನೇರ ಪ್ರಸಾರದ ಮೂಲಕ ನಮ್ಮ ಈ ಒಂದು ಷಷ್ಠಿ ಮಹೋತ್ಸವದ ದೃಶ್ಯಾವಳಿಗಳನ್ನು ನೋಡಿದ್ದೀರಿ. ಅದೇ ರೀತಿ ವಿಶೇಷ ಸ್ಟೋರಿಯ ಮೂಲಕ ಇವತ್ತು ಇಲ್ಲಿ ನಡೀತಾ ಇರುವಂತಹ ವಿಶೇಷವಾಗಿರುವಂತಹ ಚಂಪಾಷಷ್ಠಿ ಮಹೋತ್ಸವದ ಈ ದಿನದಂದು ಬ್ರಹ್ಮರಥೋತ್ಸವ ಇನ್ನೇನು ಕ್ಷಣಗಣನೆ ಮಾತ್ರ. ವೃಶ್ಚಿಕ ಲಗ್ನದ ಸುಮುಹೂರ್ತದಲ್ಲಿ ಬ್ರಹ್ಮರಥ ನಡೆಯುವಂಥದ್ದು. ಅದಕ್ಕಾಗಿ ತಾವೆಲ್ಲರೂ ಈ ಒಂದು ಕ್ಷೇತ್ರ ಸಿದ್ಧತೆಗೊಂಡಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಮಹತೋಬಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಬ್ರಹ್ಮ ರಥೋತ್ಸವ ನಡೀಲಿಕ್ಕಿದೆ. ಅದೇ ರೀತಿ ಪಂಚಮಿ ರಥ ಕೂಡ ನಡೀಲಿಕ್ಕಿದೆ. ನಿನ್ನೆ ರಾತ್ರಿ ಪಂಚಮಿ ರಥ ನಡೆದಿರುವಂಥದ್ದು. ಇಂದು ಪಂಚಮಿ ರಥದಲ್ಲಿ ಉಮಾಮಹೇಶ್ವರ ದೇವರು ಮತ್ತು ಬ್ರಹ್ಮರಥದಲ್ಲಿ ಸುಬ್ರಹ್ಮಣ್ಯ ದೇವರು ಆರೂಢರಾಗಿ ವೃಶ್ಚಿಕ ಲಗ್ನದ ಸುಮುಹೂರ್ತದಲ್ಲಿ ಈ ಒಂದು ಬ್ರಹ್ಮ ರಥೋತ್ಸವ ನಡೀಲಿಕ್ಕಿದೆ. ಅದಕ್ಕಾಗಿ ಸೇರಿರುವಂತಹ ಸಹಸ್ರ ಭಕ್ತರನ್ನು ತಾವು ಕಾಣ್ತಾ ಇದ್ದೀರಿ. ಬೆಳ್ಳಂಬೆಳಿಗ್ಗೆ ಈ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅತ್ಯಂತ ಸೂಕ್ತ ವ್ಯವಸ್ಥೆಗಳೊಂದಿಗೆ ಈ ಬಾರಿಯ ಒಂದು ಷಷ್ಠಿ ಮಹೋತ್ಸವ ನಡೀತಾ ಇದೆ. ತಾವು ಗಮನಿಸ್ತಾ ಇದ್ದೀರಿ. ರಸ್ತೆಯ ಇಕ್ಕೆಲಗಳಲ್ಲಿ ಒಂದು ಕಡೆ ಬ್ಯಾರಿಕೇಡನ್ನು ಇಡಲಾಗಿದೆ. ಯಾಕಂದರೆ ರಥೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಸಹಜವಾಗಿ ಭಕ್ತರ ನೂಕುನುಗ್ಗಲು ಉಂಟಾಗುತ್ತೆ. ಇದನ್ನು ತಪ್ಪಿಸಲಿಕ್ಕೋಸ್ಕರ ಬ್ಯಾರಿಕೇಡ್ ಮತ್ತು ರೋಪನ್ನು ಇರಿಸಿ ಸಾಕಷ್ಟು ಈ ರಥ ಸಂಚರಿಸುವಂಥ ಒಂದು ಸ್ಥಳಾವಕಾಶವನ್ನು ಮಾಡಿಕೊಳ್ಳಲಾಗಿದೆ ದೇಗುಲದ ಆಡಳಿತದವರು. ಈ ಕ್ಷೇತ್ರದ ಆಡಳಿತಾಧಿಕಾರಿಗಳು ಮತ್ತು ಪುತ್ತೂರಿನ ಸಹಾಯಕ ಕಮಿಷನರ್ ಆಗಿರುವಂತಹ ಜುಬಿನ್ ಮಹಾಪಾತ್ರ, ಅದೇ ರೀತಿಯಲ್ಲಿ ದೇವಳದ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಅರವಿಂದ ಅಯ್ಯಪ್ಪ ಸುತ್ತಗುಂಡಿ, ಸಹಾಯಕ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಎ ಸುರಾಜ್ ಇವರೆಲ್ಲರ ಸಾರಥ್ಯದಲ್ಲಿ ಇವತ್ತು ಈ ಒಂದು ಉತ್ಸವ ಚಂಪಾಷಷ್ಠಿ ಉತ್ಸವಗಳು ನಡೀತಾ ಇದೆ. ಅನೇಕ ಗಣ್ಯರು ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮಾಜಿ ಸಚಿವರು, ಅಧಿಕಾರಿಗಳು, ಅದೇ ರೀತಿಯಲ್ಲಿ ಸುಳ್ಳು ತಾಲೂಕು ಮಟ್ಟದ ಅನೇಕ ಅಧಿಕಾರಿಗಳು, ಗಣ್ಯರು, ಕ್ಷೇತ್ರದ ಶಾಸಕರು ಎಲ್ಲರೂ ಕೂಡ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಾವು ಗಮನಿಸ್ತಾ ಇರುವಂಥದ್ದು ಇದಕ್ಕೆ ಇನ್ನೇನು ಚಂಪಾಷಷ್ಠಿ ಮಹೋತ್ಸವ ಇನ್ನೇನು ಕ್ಷಣ ಗಣನೆ ಮಾತ್ರ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಸೇರಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಭಕ್ತರನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಂತಂದರೆ ಅದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಪವಿತ್ರವಾಗಿರುವಂತಹ ಒಂದು ಕ್ಷೇತ್ರ. ಈ ಪವಿತ್ರವಾಗಿರುವಂತಹ ಈ ಒಂದು ಕ್ಷೇತ್ರ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುವಂತಹ, ಎಲ್ಲರೂ ಕೂಡ ಅಭಯಕ್ಕಾಗಿ ಬರುವಂಥ ಒಂದು ಕ್ಷೇತ್ರ. ಇಲ್ಲಿಯ ವಾರ್ಷಿಕ ಚಂಪಾಷಷ್ಠಿ ಮಹೋತ್ಸವ ಅಂತಂದರೆ ಅದು ವಿಶೇಷ. ಹಾಗಾಗಿ ನಾಡಿನ ನಾನಾ ಕಡೆಗಳಿಂದ ಲಕ್ಷಾಂತರ ಮಂದಿ ಇಲ್ಲಿಗೆ ಭಾಗವಹಿಸ್ತಾ ಇದ್ದಾರೆ. ವೀಕ್ಷಕರ ಇನ್ನೇನು ಕ್ಷಣಗಣನೆ ಮಾತ್ರ. ವೃಶ್ಚಿಕ ಲಗ್ನದ ಸುಮುಹೂರ್ತದಲ್ಲಿ ಶ್ರೀದೇವರ ರಥಾರೂಢರಾಗಿ ರಥೋತ್ಸವ ನಡೆಯುವಂಥದ್ದು. ವರ್ಷಕ್ಕೆ ಒಂದು ಬಾರಿ ಮಾತ್ರ ನಡೆಯುವಂಥ ಈ ಒಂದು ಬ್ರಹ್ಮರಥೋತ್ಸವ ತಾವು ಗಮನಿಸ್ತಾ ಇದ್ದೀರಿ. ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ. ಕೊನೆಯ ಕ್ಷಣದಲ್ಲಿದೆ. ದೇವಳದ ಯಶಸ್ವಿ ಆನೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಯಶಸ್ವಿ ಆನೆ ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಉತ್ಸವಕ್ಕೆ ಸಾಥ್ ನೀಡ್ತಾ ಇದೆ. ಮರಿ ಆನೆಯಾಗಿ ಬಂದು ಈಗ ದೊಡ್ಡದಾಗಿದೆ. ಹೀಗೆ ಅನೇಕ ವಿಶೇಷತೆಗಳನ್ನು ಹೊಂದಿರುವಂಥ ಈ ಒಂದು ಕ್ಷೇತ್ರದ ಜಾತ್ರಾ ಮಹೋತ್ಸವ. ಈ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ನಾಡಿನ ನಾನಾ ಕಡೆಗಳಿಂದ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬಂದಿರುವಂಥ ದೃಶ್ಯಾವಳಿಗಳನ್ನು ಈ ಶುಭ ಮುಂಜಾವಿನಲ್ಲಿ ತಾವು ಕಾಣ್ತಾ ಇದ್ದೀರಿ. ಪಂಚಮಿ ರಥದಲ್ಲಿ ಉಮಾಮಹೇಶ್ವರ ದೇವರು ಮತ್ತು ಬ್ರಹ್ಮರಥದಲ್ಲಿ ಸುಬ್ರಹ್ಮಣ್ಯ ದೇವರು ಆರೂಢರಾಗಿ ರಥೋತ್ಸವ ನಡೆಯುವಂಥದ್ದು. ಇಕ್ಕೆಲಗಳಲ್ಲೂ ಕೂಡ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಸೇರಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ಕಾಣ್ತಾ ಇದ್ದೀರಿ. ನಾಡಿನ ನಾನಾ ಕಡೆಗಳಿಂದ ಆಗಮಿಸಿರುವಂಥ ಭಕ್ತರು. ವಿಶೇಷ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅತ್ಯಂತ ಸುವ್ಯವಸ್ಥಿತವಾಗಿ ಎಲ್ಲ ಭಕ್ತರಿಗೂ ದೇವರ ರಥೋತ್ಸವವನ್ನು ನೋಡಬೇಕು ಎನ್ನುವಂಥ ಒಂದು ಇರಾದೆಯಿಂದ ಆಡಳಿತ ಸೂಕ್ತ ಮತ್ತು ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸುದ್ದಿ ನೇರ ಪ್ರಸಾರದ ಮೂಲಕ ಜಗದಗಲ ಈ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಇರುವಂಥದ್ದು ಕೂಡ ನಿಮಗೆ ಗೊತ್ತೇ ಇದೆ. ಈ ಒಂದು ಶುಭ ಮುಂಜಾವಿನಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇಗುಲದಿಂದ ಈ ಒಂದು ರಥೋತ್ಸವದ ಅತ್ಯಂತ ಹತ್ತಿರದ ನೇರ ದೃಶ್ಯಾವಳಿಗಳನ್ನು ಕೂಡ ನಾವು ನಮ್ಮ ವೀಕ್ಷಕರಿಗೆ ನೀಡ್ತಾ ಇದ್ದೇವೆ. ಜಗತ್ತಿನಾದ್ಯಂತ ಇರುವಂಥ ನಮ್ಮ ವೀಕ್ಷಕರು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ. ದೇವಳದ ಆನೆ ಯಶಸ್ವಿ ಆನೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ.
ಅಲಂಕೃತಗೊಂಡು ಹಣೆಪಟ್ಟಿ ಅದೇ ರೀತಿಯಲ್ಲಿ ಪೂರ್ತಿ ಅಲಂಕೃತಗೊಂಡು ಈ ಗಜರಾಣಿ ಈ ಒಂದು ಉತ್ಸವಕ್ಕೆ ಸಾಥ್ ನೀಡುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇಗುಲದ ವಾರ್ಷಿಕ ಚಂಪಾಷಷ್ಠಿ ಮಹಾ ರಥೋತ್ಸವ ನಡೀತಾ ಇದೆ. ಅನೇಕ ಗಣ್ಯರು ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್.
ಆತ್ಮೀಯ ವೀಕ್ಷಕರೇ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಬ್ರಹ್ಮರಥೋತ್ಸವವನ್ನು ಕಣ್ತುಂಬಿಕೊಂಡಿದ್ದೀರಿ. ಈ ರಥೋತ್ಸವಕ್ಕಿಂತ ಮೊದಲು ದೇವಸ್ಥಾನದ ಹೊರಾಂಗಣದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಉಮಾಮಹೇಶ್ವರ ದೇವರ ಪಾಲಕಿ ಉತ್ಸವ ನೆರವೇರಿತು. ಆ ಬಳಿಕ ರಾಜಬೀದಿಯಲ್ಲಿ ನಾಗಸ್ವರ, ಪಂಚವಾದ್ಯ, ಬ್ಯಾಂಡ್, ಜಾಗಟೆ, ಶಂಖ, ವಾದ್ಯ ಮತ್ತು ಚೆಂಡೆವಾದಗಳ ಹಿಮ್ಮೇಳದಲ್ಲಿ ಆನೆ, ಬಿರುದಾವಳಿ, ಭಕ್ತಜನರ ಜಯಘೋಷದ ನಡುವೆ ವೃಶ್ಚಿಕ ಲಗ್ನದ ಸುಮುಹೂರ್ತದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮರಥ ರೂಢರಾದರು. ಪಂಚಮಿ ರಥದಲ್ಲಿ ಉಮಾಮಹೇಶ್ವರ ದೇವರು ಆಸೀನರಾದರು. ಬಳಿಕ ಮಹಾಮಂಗಳಾರತಿ ನೆರವೇರಿತು. ಅನಂತರ ದೇವಗುಲದ ಪ್ರಧಾನ ಅರ್ಚಕರು ಶ್ರೀ ದೇವರಿಗೆ ಸುವರ್ಣ ವೃಷ್ಟಿಗೈದರು. ಭಕ್ತರು ನಾಣ್ಯ, ಕಾಳುಮೆಣಸು, ಸಾಸಿವೆಗಳನ್ನು ರಥಕ್ಕೆ ಎಸೆದರು. ಆ ಬಳಿಕ ಪ್ರಥಮವಾಗಿ ಪಂಚಮಿ ರಥೋತ್ಸವ ನೆರವೇರಿತು. ಅನಂತರ ಭಕ್ತ ಜನರ ಜಯಘೋಷದೊಂದಿಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಮಹಾ ರಥೋತ್ಸವ ನಡೆಯಿತು. ನಾಡಿನ ನಾನಾ ಕಡೆಗಳಿಂದ ಬಂದ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಈ ದೃಶ್ಯವನ್ನು ಕಣ್ತುಂಬಿಕೊಂಡರು. ಈ ರಥೋತ್ಸವದ ಬಳಿಕ ಉಮಾಮೇಶ್ವರ ಹಾಗೂ ಸುಬ್ರಹ್ಮಣ್ಯ ದೇವರಿಗೆ ಷಷ್ಠಿಕಟ್ಟೆಯಲ್ಲಿ ವಿಶೇಷ ಪೂಜೆ ನೆರವೇರಿತು. ಬ್ರಹ್ಮ ರಥೋತ್ಸವ ನೆರವೇರಿಸಿ ಬಂದ ಸ್ವಾಮಿಯ ಪಲ್ಲಕ್ಕಿಗೆ ನಿವಾಳಿ ಸಮರ್ಪಣೆಯಾಯಿತು. ಬಳಿಕ ದೇಗುಲದ ಹೊರಾಂಗಣದಲ್ಲಿರುವ ದ್ವಾದಶಿ ಮಂಟಪದಲ್ಲಿ ಮಯೂರ ವಾಹನದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಉಮಾಮಹೇಶ್ವರ ದೇವರಿಗೆ ಪೂಜೆ ನಡೆಯಿತು. ಶ್ರೀದೇವರು ಗರ್ಭಗುಡಿಗೆ ಪ್ರವೇಶಿಸಿದ ಅನಂತರ ಪ್ರಧಾನ ಅರ್ಚಕರು ಮೂಲ ಪ್ರಸಾದವನ್ನು ವಿತರಿಸಿದರು. ಅಲ್ಲಿಗೆ ಈ ಬ್ರಹ್ಮ ರಥೋತ್ಸವದ ಕಾರ್ಯ ಸಂಪನ್ನಗೊಂಡಿದೆ. ವೀಕ್ಷಕರೇ, ನೋಡಿ ಪುನೀತರಾದ್ರಲ್ಲ, ಇದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆದಿರುವಂತಹ ಬ್ರಹ್ಮ ರಥೋತ್ಸವ. ವರ್ಷಕ್ಕೆ ಒಂದು ಬಾರಿ ಮಾತ್ರ ನಡೆಯುವಂತಹ ಈ ಚಂಪಾಷಷ್ಠಿ ಮಹಾ ರಥೋತ್ಸವವನ್ನು ಕಣ್ತುಂಬಿಕೊಂಡಿದ್ದೀರಿ. ಕುಕ್ಕೆ ಸುಬ್ರಹ್ಮಣ್ಯ ಪರಿಸರದಿಂದ ರಿಪೋರ್ಟರ್ ಶಿವರಾಮ್ ಕಜಮೂಲೆ, ಕ್ಯಾಮರಾ ಪರ್ಸನ್ಸ್ ಕೌಶಿಕ್ ರಾಮ್. ಕುಕ್ಕೆ ಸುಬ್ರಹ್ಮಣ್ಯ ಪರಿಸರದಿಂದ ರಿಪೋರ್ಟರ್ ಶಿವರಾಮ್ ಕಜಮೂಲೆ, ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್, ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯಕೆರೆ, ಸುದ್ದಿ ನ್ಯೂಸ್, ಸುಳ್ಯ.